ಭಿಕ್ಷುಕನ ವೇಷದಲ್ಲಿ ಬಂದು 1.5 ಲಕ್ಷ ರೂಪಾಯಿ ಮೊಬೈಲ್ ಕಳ್ಳತನ ಮಾಡಿದ್ದಾರೆ. ಬೆಳಗಾವಿ ನಗರದ ಗೋವಾವೇಸ್ ಮೊಬೈಲ್ ಅಂಗಡಿಯಲ್ಲಿ ನಡೆದಿರುವಂತಹ ಘಟನೆ. ಭಿಕ್ಷೆ ಕೇಳುವ ನಾಟಕ ಆಡಿ 1.5 ಲಕ್ಷದ ಮೊಬೈಲ್ ಅನ್ನ ಕತ್ಕೊಂಡು ಓಡೋಗ್ಬಿಟ್ಟಿದ್ದಾರೆ. ಮೊಬೈಲ್ ಕಾಣೆಯಾಗ್ತಾ ಇದ್ದಂತೆ ಸಿಸಿಟಿವಿಯನ್ನು ಚೆಕ್ ಮಾಡಿದ್ದಾರೆ ಸಿಬ್ಬಂದಿ. ಸಿಸಿಟಿವಿ ದೃಶ್ಯ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಅಂಗಡಿಯ ಸಿಬ್ಬಂದಿ. ಟಿಳಕವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಭಿಕ್ಷೆ ಕೇಳೋದಕ್ಕೆ ಅಂತ ಬಂದಿದ್ದಾರೆ. ಭಿಕ್ಷೆ ಕೇಳುವ ನಾಟಕ ಆಡಿ 1.5 ಲಕ್ಷದ ಮೊಬೈಲ್ ಅನ್ನ ಎಗರಿಸ್ಕೊಂಡು ಹೋಗಿದ್ದಾರೆ. ಸಿಸಿಟಿವಿಯ ದೃಶ್ಯವನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಅಂಗಡಿಯ ಸಿಬ್ಬಂದಿ. ಈಗ ಭಿಕ್ಷುಕರ ಸಂಖ್ಯೆ ಕಡಿಮೆ ಆಗಿದೆ. ಆದರೂ ಭಿಕ್ಷುಕರು ಬಂದ್ರು ಅಂತ ಹೇಳಿ ಭಿಕ್ಷೆ ಹಾಕೋದಕ್ಕೆ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ನಾಟಕ ಆಡಿ, ಭಿಕ್ಷೆ ಕೇಳುವಂತಹ ನಾಟಕ ಆಡಿ ಮೊಬೈಲನ್ನ ಎಗರಿಸ್ಕೊಂಡು ಹೋಗಿದ್ದಾರೆ. ಅವನು ಯಾರು ಹೈಟೆಕ್ ಭಿಕ್ಷುಕ ಇರಬೇಕು. ಅಂತಿಂಥ ಮೊಬೈಲ್ ಎಲ್ಲ ಕಣ್ಣಿಗೆ ಬೀಳಲ್ಲ. 1 ಲಕ್ಷ, 2 ಲಕ್ಷ, 1.5 ಲಕ್ಷದ ಮೊಬೈಲೇ ಬೇಕು ಇವನಿಗೆ. ಎಲ್ಲವೂ ಸಹ CCTV ದೃಶ್ಯಾವಳಿಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳನ್ನು. ಭಿಕ್ಷೆ ಕೇಳುವಂಥ ನೆಪದಲ್ಲಿ ಅಂಗಡಿಯೊಳಗೆ ನುಗ್ಗಿದ್ದಾನೆ. ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಯಾಮರಿಸ್ತಾ ಅವರ ಅಂಗಡಿಯ ಸಿಬ್ಬಂದಿನೋ ಗ್ರಾಹಕರು ಅಲ್ಲಿ ಮಾತನಾಡ್ತಾ ನಿಂತ್ಕೊಂಡಿದ್ದಾರೆ. ಇವನ ಕಡೆ ಯಾರು ಗಮನ ಹರಿಸಲಿಲ್ಲ. ಆಗ 1.5 ಲಕ್ಷದ ಮೊಬೈಲನ್ನು ಎಗರಿಸ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾನೆ. ಬೆಳಗಾವಿ ನಗರದ ಗೋವಾವೇಸ್ ಮೊಬೈಲ್ ಅಂಗಡಿಯಲ್ಲಿ ನಡೆದಿರುವಂತಹ ಘಟನೆ. ಭಿಕ್ಷೆ ಕೇಳುವ ನಾಟಕ ಆಡಿ ಒಂದೊಳ್ಳೆ ಮೊಬೈಲನ್ನು ಎಗರಿಸ್ಕೊಂಡು ಪರಾರಿಯಾಗಿದ್ದಾನೆ. ಅವನು ನಿಜವಾಗ್ಲೂ ಭಿಕ್ಷೆ ಬೇಡ್ತಾ ಇದ್ನಾ? ಇಲ್ಲ, ಅದಂತೂ ಸುಳ್ಳಿನ ಮಾತು. ಈಗ ಭಿಕ್ಷುಕರು ಕಡಿಮೆ ಆಗಿದ್ದಾರೆ. ಭಿಕ್ಷುಕರು ಬಂದರೂ ಸಹ ಭಿಕ್ಷೆಯನ್ನು ಹಾಕದಂಥ ಪರಿಸ್ಥಿತಿ. ಯಾಕೆ ಅಂತ ಹೇಳಿದ್ರೆ ಇಂಥ ಜನ ಇರ್ತಾರೆ ಅಂತಲೇ ಭಿಕ್ಷೆಯನ್ನು ಹಾಕೋದಿಲ್ಲ. ಆದರೆ ಇವನು ಮೊಬೈಲ್ ಎಗರಿಸೋಕೆ ಅಂತಲೇ ಬಂದಂಥ ವ್ಯಕ್ತಿ, ಮಾರುವೇಷದಲ್ಲಿ ಬಂದಂಥ ವ್ಯಕ್ತಿ 1.5 ಲಕ್ಷದ ಮೊಬೈಲನ್ನು ಎಗರಿಸ್ಕೊಂಡು ಪರಾರಿಯಾಗಿದ್ದಾನೆ.